ಬ್ಲಡ್ ಶುಗರ್ ಸ್ಪೈಕ್ ಅಂದ ತಕ್ಷಣ ನಮ್ಮೆಲ್ಲರ ತಲೆಗೆ ಬರೋದು ಎರಡೇ ವಿಷಯ, ಒಂದು ಸಕ್ಕರೆ, ಇನ್ನೊಂದು ಕಾರ್ಬೋಹೈಡ್ರೇಟ್ಸ್ ಅಲ್ವಾ? ಆದ್ರೆ ಕಥೆ ಅಷ್ಟಕ್ಕೆ ಮುಗಿಯಲ್ಲ. ಇಲ್ಲೊಂದು ಸಖತ್ ಅಚ್ಚರಿಯ ಟ್ವಿಸ್ಟ್ ಇದೆ. ಹಾಗಾದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ದಿಢೀರಂತ ಏರಿಕೆಯಾಗೋಕೆ ನಿಜವಾದ ಕಾರಣವಾದ್ರೂ ಏನು? ನಾವು ಸಾಮಾನ್ಯವಾಗಿ ನಂಬಿಕೊಂಡು ಬಂದಿರೋ ಒಂದಷ್ಟು ವಿಷಯಗಳನ್ನ ಸ್ವಲ್ಪ ಪ್ರಶ್ನಿಸೋಣ ಬನ್ನಿ. ಗೊತ್ತಾ, ವಿಷಯ ಇರೋದು ಬರೀ ನಾವು ಇಷ್ಟು ಸಕ್ಕರೆ ಅಥವಾ ಕಾರ್ಬ್ಸ್ ತಿಂತೀವಿ ಅನ್ನೋದ್ರಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಕಾರ್ಬ್ಸ್ ಜೊತೆ ಇನ್ನೇನ್ ತಿಂತೀವಿ ಅನ್ನೋದು. ಹೌದು, ಸರಿಯಾದ ಆಹಾರದ ಕಾಂಬಿನೇಷನ್ ನಮ್ಮ ದೇಹದ ಪ್ರತಿಕ್ರಿಯೆಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡಬಹುದು. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿದು ನೋಡೋಣ. ಮೊದಲನೇದಾಗಿ, ಈ ಶುಗರ್ ಸ್ಪೈಕ್ ಅನ್ನೋ ಸಾಮಾನ್ಯ ನಂಬಿಕೆ ಇದೆಯಲ್ಲ, ಅದರ ಹಿಂದಿನ ಅಸ್ಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ನಾವು ಕಾರ್ಬ್ಸ್ ಇರುವ ಆಹಾರ ತಿಂದಾಗ ಅದು ನಮ್ಮ ದೇಹದೊಳಗೆ ಗ್ಲೂಕೋಸ್ ಆಗಿ ಬದಲಾಗುತ್ತೆ. ಆ ಗ್ಲೂಕೋಸ್ ತುಂಬಾನೇ ವೇಗವಾಗಿ ನಮ್ಮ ರಕ್ತ ಸೇರ್ಕೊಳ್ಳುತ್ತೆ. ಆಗ ನಮ್ಮ ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿ ತಕ್ಷಣವೇ ಇನ್ಸುಲಿನ್ ಅನ್ನೋ ಹಾರ್ಮೋನನ್ನ ಬಿಡುಗಡೆ ಮಾಡುತ್ತೆ. ಇದು ಪದೇ ಪದೇ ಹೀಗಾಗ್ತಾ ಇದ್ರೆ ಕಾಲಕ್ರಮೇಣ ನಮ್ಮ ದೇಹದ ಜೀವಕೋಶಗಳು ಇನ್ಸುಲಿನ್ಗೆ ಸರಿಯಾಗಿ ಸ್ಪಂದಿಸೋದನ್ನೇ ಕಡಿಮೆ ಮಾಡಿಬಿಡ್ತವೆ. ಇದನ್ನೇ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೆಯೋದು. ಅಂದ್ರೆ ಜೀವಕೋಶಗಳು ಇನ್ಸುಲಿನ್ ಕಳಿಸಿದ ಸಿಗ್ನಲ್ಗೆ ಸರಿಯಾಗಿ ಪ್ರತಿಕ್ರಿಯಿಸಲ್ಲ. ಪರಿಣಾಮ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿಯೇ ಉಳಿದುಬಿಡುತ್ತೆ. ಇದು ಟೈಪ್ 2 ಡಯಾಬಿಟೀಸ್, ಮೆಟಬಾಲಿಕ್ ಕಾಯಿಲೆಗಳಂತಹ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಿಗೆ ನೇರ ದಾರಿ. ಆದ್ರೆ ಈ ಸವಾಲನ್ನ ಎದುರಿಸೋಕೆ ನಮ್ಮ ಅಡ್ಗೆ ಮನೆಯಲ್ಲೇ ಒಬ್ಬ ಸೂಪರ್ ಹೀರೋ ಇದ್ದಾನೆ. ಅದು ನಮ್ಗೆ ಗೊತ್ತೇ ಇಲ್ಲ. ಅದೇ ಆಲಿವ್ ಆಯಿಲ್. ನೋಡಕ್ಕೆ ತುಂಬಾನೇ ಸಿಂಪಲ್ ಅನ್ಸ್ಬೋದು, ಆದ್ರೆ ಇದರ ಪರಿಣಾಮ ಮಾತ್ರ ತುಂಬಾನೇ ಪವರ್ಫುಲ್. ಇಲ್ಲಿರೋ ಮ್ಯಾಜಿಕ್ ಏನ್ ಗೊತ್ತಾ? ನಮ್ಮ ಊಟಕ್ಕೆ ಒಂದು ನಿರ್ದಿಷ್ಟ ರೀತಿಯ ಕೊಬ್ಬನ್ನು ಸೇರಿಸೋದ್ರಿಂದ ಈ ಶುಗರ್ ರಶ್ ಅನ್ನು ಕಂಟ್ರೋಲ್ ಮಾಡಬಹುದು. ಮತ್ತು ಇವತ್ತಿನ ನಮ್ಮ ಕಥೆಯ ಹೀರೋ ಬೇರೆ ಯಾರೂ ಅಲ್ಲ, ಮೊನೋ ಅನ್ಸ್ಯಾಚುರೇಟೆಡ್ ಕೊಬ್ಬುಗಳು ಹೆಚ್ಚಾಗಿರೋ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಹಾಗಾದ್ರೆ ಈ ಆಲಿವ್ ಎಣ್ಣೆ ದೇಹದೊಳಗೆ ಹೋಗಿ ನಿಖರವಾಗಿ ಏನ್ ಮಾಡುತ್ತೆ? ಇದರ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಇದು 3 ಮುಖ್ಯ ವಿಧಾನಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ, ಇದು ನಮ್ಮ ಜೀವಕೋಶಗಳ ಗೋಡೆ ಅಂದ್ರೆ ಸೆಲ್ ಮೆಂಬ್ರೇನ್ಗಳ ಆರೋಗ್ಯವನ್ನ ಸುಧಾರಿಸತ್ತೆ. ಕೆಲವು ಕೆಟ್ಟ ಕೊಬ್ಬುಗಳು ಈ ಗೋಡೆಗಳನ್ನ ಗಟ್ಟಿ ಮಾಡಿ ಉರಿಯೂತಕ್ಕೆ ಕಾರಣವಾಗುತ್ತೆ. ಆದ್ರೆ ಆಲಿವ್ ಎಣ್ಣೆಲಿರೋ ಓಲಿಕ್ ಆಸಿಡ್ ಇದೆಯಲ್ಲ, ಅದು ಈ ಗೋಡೆಗಳನ್ನ ಫ್ಲೆಕ್ಸಿಬಲ್ ಆಗಿ ಆರೋಗ್ಯವಾಗಿಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಕಳಿಸೋ ಸಿಗ್ನಲ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಹೀಗೆ ಯೋಚಿಸಿ, ನಮ್ಮ ಜೀವಕೋಶದ ಗೋಡೆ ಒಂದು ಗೇಟ್ ಕೀಪರ್ ಇದ್ದ ಹಾಗೆ. ಆ ಗೇಟ್ ಕೀಪರ್ ಆರೋಗ್ಯವಾಗಿದ್ರೆ ಗ್ಲೂಕೋಸ್ಗೆ ಒಳಗೆ ಬಾ ಅಂತ ಹೇಳೋ ಸಿಗ್ನಲ್ ಸ್ಪಷ್ಟವಾಗಿ ಫಾಸ್ಟ್ ಆಗಿ ತಲುಪುತ್ತೆ. ಅದೇ ಗೇಟ್ ಕೀಪರ್ ಸುಸ್ತಾಗಿದ್ರೆ ಸಿಗ್ನಲ್ ಕೂಡ ವೀಕ್ ಆಗುತ್ತೆ. ಈಗ ಎರಡನೇ ಪರಿಣಾಮ ನೋಡೋಣ. ಕಾರ್ಬ್ಸ್ ಮಾತ್ರ ತಿಂದಾಗ ಏನಾಗುತ್ತೆ? ಗ್ಲೂಕೋಸ್ ರಕ್ತಕ್ಕೆ ಸಡನ್ನಾಗಿ ನುಗ್ಗಿಬಿಡುತ್ತೆ. ಫಲಿತಾಂಶ, ಒಂದು ಕ್ಷಣದಲ್ಲಿ ಶುಗರ್ ರಶ್. ಆದ್ರೆ ಅದೇ ಕಾರ್ಬ್ಸ್ ಜೊತೆ ಸ್ವಲ್ಪ ಆಲಿವ್ ಎಣ್ಣೆಯನ್ನ ಸೇರ್ಸಿದ್ರೆ ಇಡೀ ಆಟವೇ ಬದಲಾಗತ್ತೆ. ಇದು ಹೊಟ್ಟೆಯಲ್ಲಿ ಆಹಾರ ಜೀರ್ಣವಾಗೋ ಪ್ರಕ್ರಿಯೆಯನ್ನ ನಿಧಾನ ಮಾಡುತ್ತೆ. ಇದರಿಂದ ಗ್ಲೂಕೋಸ್ ರಕ್ತಕ್ಕೆ ನಿಧಾನವಾಗಿ ಒಂದು ಸ್ಥಿರವಾದ ಗತಿಯಲ್ಲಿ ಬಿಡುಗಡೆಯಾಗುತ್ತೆ. ಇನ್ನು ಮೂರನೇ ಮತ್ತು ತುಂಬಾನೇ ಮುಖ್ಯವಾದ ಅಂಶ ಅಂದ್ರೆ ಪಾಲಿಫಿನಾಲುಗಳು. ಒಳ್ಳೆ ಕ್ವಾಲಿಟಿಯ ಆಲಿವ್ ಎಣ್ಣೆಯಲ್ಲಿ ಇವು ಹೇರಳವಾಗಿರುತ್ತೆ. ಇವು ಪವರ್ಫುಲ್ ಆಂಟಿಆಕ್ಸಿಡೆಂಟುಗಳು. ಅಂದ್ರೆ ದೇಹದಲ್ಲಿನ ಉರಿಯೂತ, ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹೋರಾಡಿ ನಮ್ಮ ಮೆಟಬಾಲಿಸಂ ಆರೋಗ್ಯವಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಓಕೆ, ಇಷ್ಟೆಲ್ಲ ಸೈನ್ಸ್ ಕೇಳಿದ್ಮೇಲೆ ಇದನ್ನ ನಿಜ ಜೀವನದಲ್ಲಿ ಪರೀಕ್ಷೆ ಮಾಡೋ ಸಮಯ. ಯಾರಾದ್ರೂ ಮನೆಯಲ್ಲೇ ಮಾಡಬಹುದಾದ ಒಂದು ಸಿಂಪಲ್ ಪ್ರಯೋಗ ಇದೆ. ಮುಂದಿನ ಸಲ ಅನ್ನ, ಪಾಸ್ತಾ ಅಥವಾ ಆಲೂಗಡ್ಡೆ ಹೀಗೆ ಕಾರ್ಬ್ಸ್ ಇರೋ ಊಟ ಮಾಡಿದ್ದಾಗ ಅದರ ಮೇಲೆ ಸ್ವಲ್ಪ ಒಳ್ಳೆ ಕ್ವಾಲಿಟಿಯ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಣ್ಣೆ ಹಾಕೊಳ್ಳಿ. ಅಷ್ಟೇ. ಆಮೇಲೆ ಊಟ ಆದ್ಮೇಲೆ ದೇಹಕ್ಕೆ ಹೇಗನ್ಸುಚೆ ಅಂತ ಗಮನ ಕೊಡಿ. ಎಷ್ಟು ಹಾಕಬೇಕು? ಜಾಸ್ತಿ ಏನೂ ಬೇಡ. ಕೇವಲ ಅರ್ಧದಿಂದ 1 ಟೀ ಚಮಚದಷ್ಟು ಸಾಕು. ನೋಡಿ, ಎಂಥ ಸಣ್ಣ ಬದಲಾವಣೆ. ಹೀಗೆ ಮಾಡಿದಾಗ ಹೊಟ್ಟೆ ಹೆಚ್ಚು ಹೊತ್ತು ತುಂಬಿದ ಹಾಗೆ ಅನಿಸುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಅಷ್ಟೇ ಅಲ್ಲ, ಕಾರ್ಬ್ಸ್ ತಿಂದಮೇಲೆ ದಿಢೀರಂತೆ ಸುಸ್ತಾಗುತ್ತಲ್ಲ, ಆ ಎನರ್ಜಿ ಕ್ರ್ಯಾಶ್ ಅದು ಕೂಡ ತಪ್ಪುತ್ತೆ. ವಿಜ್ಞಾನ ಮತ್ತು ನಮ್ಮ ಸ್ವಂತ ಅನುಭವ ಎರಡೂ ಇಲ್ಲಿ ಒಂದಾಗೋದನ್ನ ನೋಡ್ಬೋದು. ಆದ್ರೆ ಇಲ್ಲೊಂದು ವಿಷಯವನ್ನ ಮರೆಯಲೇಬಾರ್ದು, ಅದು ಕ್ವಾಲಿಟಿ. ಎಲ್ಲ ಆಲಿವ್ ಎಣ್ಣೆಗಳು ಒಂದೇ ಥರ ಇರಲ್ಲ. ಯಾವಾಗ್ಲೂ ಕೋಲ್ಡ್ ಪ್ರೆಸ್ಡ್, ಹೆಚ್ಚು ಸಂಸ್ಕರಿಸದ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಣ್ಣೆಯನ್ನೇ ಆರಿಸ್ಕೊಳ್ಳಿ. ಒಳ್ಳೆ ಎಣ್ಣೆಗೆ ಸ್ವಲ್ಪ ಖಾರ, ಗಂಟಲಲ್ಲಿ ಕೆರೆದ ಹಾಗೆ ಒಂದು ಪೆಪ್ಪರಿ ರುಚಿ ಇರುತ್ತೆ.
ಅದು ಅದರಲ್ಲಿರೋ ಆರೋಗ್ಯಕರ ಪಾಲಿಫಿನಾಲ್ಗಳ ಸಂಕೇತ. ಹಾಗಾಗಿ ನಾವು ಕಲಿಯಬೇಕಾದ ಮುಖ್ಯ ಪಾಠ ಏನಂದ್ರೆ, ರಕ್ತದಲ್ಲಿನ ಸಕ್ಕರೆಯನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಆಹಾರವನ್ನ ತ್ಯಜಿಸುವುದಲ್ಲ, ಬದಲಿಗೆ ಆಹಾರವನ್ನ ಬುದ್ಧಿವಂತಿಕೆಯಿಂದ ಜೋಡಿಸುವುದು. ಹಾಗಾದ್ರೆ ಮುಂದಿನ ಊಟವನ್ನು ಇನ್ನಷ್ಟು ಅದ್ಭುತವಾಗಿಸಬಲ್ಲ ಆ ಒಂದು ಸಣ್ಣ ಬದಲಾವಣೆ ಯಾವುದು ಅಂತ ಯೋಚಿಸಿ ನೋಡಿ.